Students, today we are going to discuss second practical problem that is there in your textbook, that is illustration 1. Okay, so if in order to solve any particular problem we need to understand the problem. Once we are able to understand, no, we can easily solve. Okay, just now see, analyze the effect of each transaction on asset and liabilities and show that both the sides of the accounting equation remains equal. So that means what? In this particular problem they have given so many transactions. In that transaction what we need to do? We need to see whether accounting equation happens or not. Accounting equation means what? Assets is equal to liabilities plus capital. That means what? We need to make sure that assets of the transactions are equal to liability plus capital. So ಈ ಪ್ರಾಬ್ಲಮ್ ಅಲ್ಲಿ ನಾವು ಏನು ನೋಡಬೇಕಂದ್ರೆ ನಮ್ಮಲ್ಲಿರುವ ಅಸೆಟ್ಸ್ ಶುಡ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ liabilities. ಸೊ ಆ ಥರ ನಾವು ಮಾಡ್ಕೋಬೇಕು. ಫಸ್ಟ್ ಇಂಟ್ರೊಡ್ಯೂಸ್ಡ್ rupees 8 lakh ಆಸ್ ಕ್ಯಾಶ್ ಆ್ಯಂಡ್ 50,000 ಬೈ ಸ್ಟಾಕ್. ಇದರ ಅರ್ಥ ಏನು? ಸೊ a person, in order to start his business, first he introduced what? 8 lakh as cash and 50,000 by stock. ಅದರ ಅರ್ಥ 8 lakh ಕ್ಯಾಶನ್ನು ತಂದರು, 50,000 ಬೈ ಸ್ಟಾಕ್ ಅಂದರೆ ಏನೇ ಆಗಿರ್ಬೋದು, ಆ್ಯಸ್ ಎ ಗೂಡ್ಸ್ ಆಗಿರ್ಬೋದು. ಸೊ ಇದೆಲ್ಲ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಆಯಿತಾ. ಏನೆಲ್ಲ ಸ್ಟಾರ್ಟಲ್ಲಿ ಬಿಸ್ನೆಸ್ಗೆ ಏನೆಲ್ಲ ಹಾಕಿದ್ರು ಅಂತ. ಸೊ ಏನಾಗುತ್ತೆ ಇಲ್ಲಿ 8 lakh ಆ್ಯಸ್ ಎ ಕ್ಯಾಶ್, ಏನದು ಅಸೆಟ್. 8 lakh as a cash, what? Asset, right? 50,000 by stock. Stock is also asset. Here, that means what? Assets, that is cash and stock increased. As well as 8 lakh cash and 50,000 stock means what? He introduced capital also, right? ಇದರ ಅರ್ಥ ಏನು? ಅವನು ಬಂಡವಾಳ ತಂದ. ಯಾವ ರೂಪದಲ್ಲಿ ತಂದ? ಬಂಡವಾಳ ಕ್ಯಾಶ್ನ ರೂಪದಲ್ಲಿ, ಅಂದರೆ ಹಣದ ರೂಪದಲ್ಲಿ, ಮತ್ತು ಸ್ಟಾಕ್ನ ರೂಪದಲ್ಲಿ. ಸೊ ಹಿಯರ್ liabilities ಆಲ್ಸೋ ಇನ್ಕ್ರೀಸ್ಡ್ ಆಸ್ ವೆಲ್ ಆಸ್ ಅಸೆಟ್ಸ್ ಆಲ್ಸೋ ಇನ್ಕ್ರೀಸ್. ಹಾಗಾದರೆ ಏನಾಗುತ್ತೆ? ಕ್ಯಾಪಿಟಲ್ ಏನಾಗುತ್ತೆ? 8 lakh 50,000 ಆಗುತ್ತೆ. ದೆನ್ ಅಸೆಟ್ ಏನಾಗುತ್ತೆ? ಕ್ಯಾಶ್ ಪ್ಲಸ್ ಸ್ಟಾಕ್ 8 lakh 50,000 ಈಕ್ವಲ್ ಆಗುತ್ತೆ, ರೈಟ್? ಓಕೆ, ದೆನ್ ಸಿ ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್. Okay, see there, second transaction, purchase plant for rupees 3 lakh by paying rupees 15,000 in cash and balance at a later date. ಅದರ ಅರ್ಥ ಏನು? ಇಲ್ಲಿ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದ್ದಾರೆ. ಪ್ಲ್ಯಾಂಟ್ ಇಟ್ ಈಸ್ ಅ ಆಸೆಟ್, ರೈಟ್? ಸೊ 3 lakh ವ್ಯಾಲ್ಯೂ ಇದು ಆಸೆಟನ್ನು ಪರ್ಚೇಸ್ ಮಾಡಿದ್ದಾರೆ. ಆದರೆ ಅದರಲ್ಲಿ 15,000 ಮಾತ್ರ ಹಣದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರ ಅರ್ಥ 3 lakh ಮೈನಸ್ 15,000, ದ್ಯಾಟ್ ಮೀನ್ಸ್ ಹೌ ಮಚ್? 2,85,000 is still pending. ಅದರ ಅರ್ಥ 2,85,000 ಇನ್ನೂ ಕೊಡಲಿಕ್ಕೆ ಬಾಕಿ. ಅದೇನಾಗುತ್ತೆ? ನಮ್ಮದು ಲಯಬಿಲಿಟಿ ಆಗುತ್ತೆ, ರೈಟ್? ಅಮೌಂಟ್ ವಿಚ್ ಇಸ್ ನಾಟ್ ಯೆಟ್ ಪೇಯ್ಡ್ ಈಸ್ ಅ ಲಯಬಿಲಿಟಿ, ಕರೆಕ್ಟ್? ಓಕೆ, ಹಾಗಾದರೆ ಏನಾಗುತ್ತೆ ಇಲ್ಲಿ? ಕ್ಯಾಶ್ ರೆಡ್ಯೂಸಸ್. ವೈ? ಬಿಕಾಸ್ ವಿ ಹ್ಯಾವ್ ಪೇಯ್ಡ್, ರೈಟ್? 15,000 ನಾವು ಕೊಟ್ಟಿದ್ದೇವೆ. ಅದರ ಅರ್ಥ ನಮ್ಮಲ್ಲಿ ಕ್ಯಾಶ್ ಕಮ್ಮಿ ಆಯಿತು, ಲ್ಯಾಬಿಲಿಟಿ ಇನ್ಕ್ರೀಸ್ ಆಯಿತು. ಅದರೊಟ್ಟಿಗೆ ಅಸೆಟ್ ಒಂದು ನಮಗೆ ಸಿಕ್ಕಿತು, ಅದ್ಯಾವುದು? ಪ್ಲ್ಯಾಂಟ್. ಸೊ ಇಲ್ಲಿ ಕೂಡ ನಾವು ನೋಡಬೇಕು liability is equal to asset ಅಲ್ವಾ ಅಂತ. ಓಕೆ, ದೆನ್ ಥರ್ಡ್ ಒನ್, ಡೆಪಾಸಿಟೆಡ್ 6 lakh ಇಂಟು ಬ್ಯಾಂಕ್. ಅದರ ಅರ್ಥ ಬ್ಯಾಂಕಲ್ಲಿ 6 ಲಕ್ಷವನ್ನು ನಾವು ಡೆಪಾಸಿಟ್ ಮಾಡಿದ್ದೇವೆ. ದ್ಯಾಟ್ ಮೀನ್ಸ್ ಅಸೆಟ್, ದಟ್ ಈಸ್ ಕ್ಯಾಶ್ ಎಟ್ ಬ್ಯಾಂಕ್ ಇನ್ಕ್ರೀಸ್ಡ್. ಅದರೊಟ್ಟಿಗೆ ಏನಾಗುತ್ತೆ? ಯಾವಾಗ ನಾವು ಬ್ಯಾಂಕಿಗೆ ಹಣ ಹಾಕ್ತೇವೆ, ಎಲ್ಲಿಂದ ಹಾಕೋದು? ನಮ್ಮ ಕೈಯಲ್ಲಿದ್ದ ಹಣ ಅಲ್ವಾ? ಕೈಯಲ್ಲಿದ್ದ ಹಣ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಸೊ ಕ್ಯಾಶ್ ಇನ್ ಆ್ಯಂಡ್ ರೆಡ್ಯೂಸ್ಡ್, ವೇರ್ ಆಸ್ ಕ್ಯಾಶ್ ಎಟ್ ಬ್ಯಾಂಕ್ ಇನ್ಕ್ರೀಸ್ಡ್. ಸೊ ಹಿಯರ್ ಆಲ್ಸೋ ವಿ ಶುಡ್ see whether liabilities are equal to asset or not. ಸೊ ನಾವು ಪ್ರಾಬ್ಲಮ್ ಮಾಡುವಾಗ ಡೀಟೇಲ್ ಆಗಿ ನೋಡುವ ಅದನ್ನು. Here I am just explaining or analyzing the transaction. Okay, next, purchase office furniture for 1 lakh and made payment by check. ಅದರ ಅರ್ಥ ಆಫೀಸ್ ಫರ್ನಿಚರ್ ನಮ್ಗೆ ಏನಾಗುತ್ತೆ? ಅದೊಂದು ಅಸೆಟ್ ಆಗುತ್ತೆ. ಸೊ ನಮಗೆ ಫರ್ನಿಚರ್ ಬಂತು, ಅಸೆಟ್ ಇನ್ಕ್ರೀಸ್ಡ್ ಬೈ 1 lakh ಆ್ಯಂಡ್ ಪೇಮೆಂಟ್ ಹೇಗೆ ಮಾಡಿದ್ವಿ?
ಥ್ರೂ ಚೆಕ್ ಅಂದರೆ ಬ್ಯಾಂಕಲ್ಲಿದ್ದ ಹಣ ಹೋಗುತ್ತೆ, ಕೈಯಲ್ಲಿರೋ ಹಣ ಹೋಗೋದಿಲ್ಲ. ಸೊ ನಮ್ಮದು ಬ್ಯಾಂಕಲ್ಲಿರೋದು 6 ಲ್ಯಾಕ್ ಅಲ್ವಾ, ಕ್ಯಾಶ್ ಎಟ್ ಬ್ಯಾಂಕ್ ಈಸ್ 6 ಲ್ಯಾಕ್, ನಾವು 1 ಲ್ಯಾಕ್ ಈಸ್ ಪೇಯ್ಡ್. ಈಗ ನಮ್ಮಲ್ಲಿರೋದು ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟು, ಓನ್ಲಿ 5 ಲ್ಯಾಕ್, ಕರೆಕ್ಟ್. ಸೊ ಇಲ್ಲಿ ಕೂಡ ನಾವು ನೋಡಬೇಕು ಅಸೆಟ್ಸ್ ವೆದರ್ ಅಸೆಟ್ಸ್ ಆರ್ ಈಕ್ವಲ್ ಟು ಲ್ಯಾಬಿಲಿಟಿ. ದೆನ್ ಪರ್ಚೇಸ್ ಗೂಡ್ಸ್ ವರ್ತ್ ₹80,000 ಫಾರ್ ಕ್ಯಾಶ್. ಅದರ ಅರ್ಥ ಗೂಡ್ಸನ್ನು ನಾವು ತಂದ್ವಿ ಅಂದರೆ ಸ್ಟಾಕ್ ನಮ್ಮದು ಜಾಸ್ತಿ ಆಯಿತು. ಎಷ್ಟು ಹಣ, ಎಷ್ಟು ಮೌಲ್ಯದ್ದು, 80,000 ಇದು. ಸೊ ಫಾರ್ ಕ್ಯಾಶ್ ಅಂದರೆ ನಾವು ಹಣ ಕೂಡ ಕೊಟ್ಟಿದ್ದೇವೆ ಅಂದರೆ ಕ್ಯಾಶ್ ರೆಡ್ಯೂಸ್ಡ್, ಸ್ಟಾಕ್ ಇನ್ಕ್ರೀಸ್. ಪುನಃ ಆ್ಯಂಡ್ ಫಾರ್ 35,000 ಆನ್ ಕ್ರೆಡಿಟ್ ಅಂದರೆ 35,000 ಕ್ರೆಡಿಟ್ ಅಂದರೆ ಸಾಲಕ್ಕೆ ನಾವು ತಂದದ್ದು. ಹಾಗಾದರೆ ಲ್ಯಾಬಿಲಿಟಿ ಇನ್ಕ್ರೀಸ್ಡ್, ಪುನಃ ಸ್ಟಾಕ್ ಇನ್ಕ್ರೀಸ್ಡ್ ಅಲ್ವಾ. ಓಕೆ, ದೆನ್ ನೆಕ್ಸ್ಟ್ goods amounting to ₹45,000 was sold for ₹60,000 on cash basis. ಅದರ ಅರ್ಥ ಏನು, 45,000 ಮೌಲ್ಯದ ಸ್ಟಾಕನ್ನು ನಾವು 60,000ಕ್ಕೆ ಮಾರಿದ್ದೇವೆ ಅಂದರೆ ಎಷ್ಟು ಪ್ರಾಫಿಟ್, ಇದರಲ್ಲಿ ಪ್ರಾಫಿಟ್ ಉಂಟಲ್ವಾ. 45,000ದ್ದು 60,000ಕ್ಕೆ ಮಾರಿದರೆ 15,000 ಪ್ರಾಫಿಟ್. ವೇರ್ ವಿ ನೀಡ್ ಟು ರೆಕಾರ್ಡ್ ದಿಸ್ ಪ್ರಾಫಿಟ್, ವಿ ನೀಡ್ ಟು ಆ್ಯಡ್ ದಿಸ್ ಪರ್ಟಿಕ್ಯುಲರ್ ಪ್ರಾಫಿಟ್ ಟು ಕ್ಯಾಪಿಟಲ್ ಅಲ್ವಾ. ಯಾವಾಗಲೂ ಪ್ರಾಫಿಟ್ ಇದ್ರೆ ನಾವೇನು ಮಾಡ್ತೇವೆ, ಆ ಪರ್ಟಿಕ್ಯುಲರ್ ಪ್ರಾಫಿಟನ್ನು ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ತೇವೆ. ಸೊ ನಾವು ಕ್ಯಾಪಿಟಲ್ ಇನ್ಕ್ರೀಸ್ಡ್, ಕರೆಕ್ಟ್. ದೆನ್ 45 ಮೌಲ್ಯದ್ದು ನಾವು ಸ್ಟಾಕನ್ನು ಸೇಲ್ ಮಾಡಿದ್ದೇವೆ ಅಂದರೆ ಸ್ಟಾಕ್ ನಾವು ರೆಡ್ಯೂಸ್ಡ್. ನೆಕ್ಸ್ಟ್ ಏನಾಯಿತು, 60,000 ನಮಗೆ ಕ್ಯಾಶ್ ಬಂತು, ಆನ್ ಕ್ಯಾಶ್ ಬೇಸಿಸ್ ನಾವು ಸೆಲ್ ಮಾಡಿದ್ದೇವೆ ಅಂದರೆ ಕ್ಯಾಶ್ ಸಿಕ್ಕಿತು. ಸೊ ಅಸೆಟ್ಸ್ ಆಲ್ಸೋ ಇನ್ಕ್ರೀಸ್ಡ್ ಅಲ್ವಾ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಗೂಡ್ಸ್ ಕಾಸ್ಟಿಂಗ್ ₹80,000 ವಾಸ್ ಸೋಲ್ಡ್ ಫಾರ್ 1,25,000 ಆನ್ ಕ್ರೆಡಿಟ್. ಅಂದರೆ 80,000 ಮೌಲ್ಯದ ಗೂಡ್ಸನ್ನು ನಾವು ಆನ್ ಕ್ರೆಡಿಟ್ ಸೇಲ್ ಮಾಡಿದ್ದೇವೆ. ಅದರ ಅರ್ಥ ಸ್ಟಾಕ್ ಕಮ್ಮಿ ಆಯಿತು, ಹೌದಾ. 80,000 ಮೌಲ್ಯದ್ದು ಸ್ಟಾಕ್ ಕಮ್ಮಿ ಆಯಿತು. ಪುನಃ 1,25,000ಗೆ ಅದನ್ನು ಮಾರಾಟ ಮಾಡಿದರೆ ಪ್ರಾಫಿಟ್ ಉಂಟು, ಹೌದಾ. ಕ್ಯಾಪಿಟಲ್ಗೆ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ಅಗೈನ್ ಸಿ 1,25,000 ವಿ ಆರ್ ನಾಟ್ ರಿಸೀವಿಂಗ್ ಇನ್ ಕ್ಯಾಶ್, ಕರೆಕ್ಟ್. ಅಂದರೆ ನಾವು ಕ್ರೆಡಿಟ್ ಸೇಲ್ ಮಾಡಿದ್ದೇವೆ. ದ್ಯಾಟ್ ಮೀನ್ಸ್ ವಾಟ್, ನಮಗೆ ಇನ್ನೊಂದು ಅಸೆಟ್ ಬಂತು, ಅದೇನು, ಡೆಟ್ಟಾರ್, ಕರೆಕ್ಟ್. 1,25,000 ವ್ಯಾಲ್ಯೂ ಇದು ನಮ್ಮ ಹತ್ರ ಡೆಟ್ಟಾರ್ ಇದ್ದಾರೆ. ಡೆಟ್ಟಾರ್ ಇಸ್ ಅ ಪರ್ಸನ್ ಹೂ ಓಸ್ ಮನಿ ಟು ಅಸ್. ಡೆಟ್ಟಾರ್ ಯಾರು ನಮಗೆ ಹಣ ಕೊಡಬೇಕೋ ಆ ವ್ಯಕ್ತಿಯನ್ನು ನಾವು ಡೆಟ್ಟಾರ್ ಹೇಳ್ತೇವೆ. ಬೇರೆಯವರಿಂದ ನಮಗೆ ಹಣ ಬರೋದಾದರೆ ಅದು ನಾವು ಅಸೆಟ್ ಅಂತ ಹೇಳ್ತೇವೆ ಅಲ್ವಾ. ಸಪೋಸ್ ನಿಮಗೆ 10,000 ಯಾರ ಕೊಡಬೇಕು, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಯುವರ್ ಓನ್ ಫ್ರೆಂಡ್ ನೀಡ್ ಟು ಪೇ 10,000 to you, but still he didn't pay. That means what? That 10,000 is now your benefit, right? You are going to receive in future, right? ಸೊ ಅದೇನಾಗುತ್ತೆ, ಆ್ಯಸೆಟ್ ಆಗುತ್ತೆ. ಸೊ ಇಯರ್ ನಮಗೆ ಡೆಟ್ಟಾರ್ ಇನ್ಕ್ರೀಸ್ ಆಯಿತು. ದೆನ್ ಸಿ ಚೆಕ್ ಇಶ್ಯೂಡ್ ಟು ಸಪ್ಲೈಯರ್ ಆಫ್ ಗೂಡ್ಸ್ ವರ್ತ್ 35,000 ಅಂದರೆ ಚೆಕ್ ಇಶ್ಯೂಡ್ ಟು ಸಪ್ಲೈಯರ್ ಅಂದರೆ ನಾವು ಯಾವುದನ್ನು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ದೇವೋ ಅದನ್ನು ನಾವೀಗ ಚೆಕ್ ರೂಪಾಂತರ ಪೇ ಮಾಡಿದ್ದೇವೆ. ಯಾವುದನ್ನು ನಾವು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ದು ಅಲ್ಲಿ ನೋಡಿ 35,000 ವರ್ತ್ ಇದು ಗೂಡ್ಸ್. ಸಿ ದ 5th ಟ್ರಾನ್ಸಾಕ್ಷನ್. ಓಕೆ, ಪರ್ಚೇಸ್ ಗೂಡ್ಸ್ ವರ್ತ್ ₹80,000 ಫಾರ್ ಕ್ಯಾಶ್ ಆ್ಯಂಡ್ ಫಾರ್ 35,000 ಆನ್ ಕ್ರೆಡಿಟ್. ಅಂದರೆ 35,000 ನಾವು ಕ್ರೆಡಿಟಲ್ಲಿ ತಂದಿದ್ದೇವೆ, ಅದನ್ನು ನಾವು ಪೇ ಮಾಡಿರಲಿಲ್ಲ. ನಮ್ಮದು ಈಗ ಏನಾಯಿತು, ನಾವು ಪೇ ಮಾಡಿದ್ವಿ ಥ್ರೂ ಚೆಕ್. ಅಂದರೆ ಏನಾಗ್ತದೆ, ನಮ್ಮದು ಲ್ಯಾಬಿಲಿಟಿ ಕಮ್ಮಿ ಆಗುತ್ತೆ, ಕ್ಯಾಶ್ ಎಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ. ಯಾಕಂದರೆ 35,000 ಹೋಗುತ್ತೆ ಬ್ಯಾಂಕಿಂದ ಅಲ್ವಾ. ಲ್ಯಾಬಿಲಿಟಿ ಕೂಡ ಕಮ್ಮಿ ಆಗುತ್ತೆ, ಕ್ಯಾಶ್ ಎಟ್ ಬ್ಯಾಂಕ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ಚೆಕ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಅಮೌಂಟಿಂಗ್ ಟು ₹75,000. ಇದೇನು, ಸಿ ನಾವೀಗನೇ ಡಿಸ್ಕಸ್ ಮಾಡಿದ್ದಲ್ವಾ 7th ಟ್ರಾನ್ಸಾಕ್ಷನ್. 80,000 ವ್ಯಾಲ್ಯೂದು 1,25,000ಗೆ ಸೇಲ್ ಮಾಡಿದ್ವಿ, ಆದರೆ 1,25,000 ಇಷ್ಟರವರೆಗೆ ಬರಲಿಲ್ಲ. ನಾವು ಅವರನ್ನು ಡೆಟ್ಟಾರ್ ಅಂತ ತಗೊಂಡಿದ್ದೇವೆ. ಈಗ ನಾವು ರಿಸೀವ್ ಮಾಡಿದ್ವಿ ಅಂದರೆ ಹೇಗೆ ರಿಸೀವ್ ಮಾಡಿದ್ವಿ, ಥ್ರೂ ಚೆಕ್ ವಿ ಹ್ಯಾವ್ ರಿಸೀವ್ಡ್. ದ್ಯಾಟ್ ಮೀನ್ಸ್ ವಾಟ್, ಕ್ಯಾಶ್ ಎಟ್ ಬ್ಯಾಂಕ್ ಇನ್ಕ್ರೀಸ್ಡ್. ಎಷ್ಟು ಮೌಲ್ಯ ಇನ್ಕ್ರೀಸ್ ಆಯಿತು, 75,000. ಈಗೇನಾಗುತ್ತೆ, ಡೆಟ್ಟಾರ್ ರೆಡ್ಯೂಸ್ ಆಗುತ್ತೆ ಅಲ್ವಾ. ಯಾಕೆ, ನಮಗೆ 1,25,000 ಬರಲಿಕ್ಕಿದ್ದದ್ದು 75,000 ಹೇಗೂ ಬಂತು, ಅದರ ಅರ್ಥ ಡೆಟ್ಟಾರ್ ಕಮ್ಮಿ ಆಯಿತು. ಓಕೆ, ದೆನ್ ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ವಿಡ್ರಾನ್ ಬೈ ಓನರ್ ಫಾರ್ ಪರ್ಸ್ನಲ್ ಯೂಸ್ ₹25,000. ಅದರ ಅರ್ಥ ನಾವು ನಮ್ಮ ಪರ್ಸ್ನಲ್ ಯೂಸಿಗೆ ಕ್ಯಾಪಿಟಲಿಂದ ಹಣ ತೆಗೆದಿದ್ದೇವೆ. ವಾಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಡ್ರಾಯಿಂಗ್ಸ್. ಎನಿ ಅಮೌಂಟ್ ವಿಚ್ ಈಸ್ ವಿಡ್ರಾನ್ ಬೈ ದ ಓನರ್ ಫ್ರಮ್ ದ ಬಿಸ್ನೆಸ್ ಫಾರ್ ಇಸ್ ಪರ್ಸ್ನಲ್ ಯೂಸ್. ಹಾಗಾದರೆ ಅದು ಡ್ರಾಯಿಂಗ್. ಏನು ಮಾಡಬೇಕು, ನಾವು ನಮ್ಮ ಕ್ಯಾಪಿಟಲಿಂದ 25,000 ಡಿಡಕ್ಟ್ ಮಾಡಬೇಕು, ಕರೆಕ್ಟ್.
Okay, that is the effect on liability. Then what is the effect on asset? ಸೊ ದ್ಯಾಟ್ ಮೀನ್ಸ್ ವಾಟ್, ಯಾವಾಗ ನಾವು ಬಂಡವಾಳ ತರ್ತೇವ ಹಣದ ರೂಪದಲ್ಲಿ ತರ್ತೇವೆ, ಕ್ಯಾಶ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ನಾವು ಆ ಕ್ಯಾಪಿಟಲಿಂದ ಹಣ ತೆಗೆದಿದ್ದೇವೆ, ಅದರ ಅರ್ಥ ಕ್ಯಾಶಿಂದ ಕೂಡ ನಾವು 25,000 ಲೆಸ್ ಮಾಡಬೇಕು. ಓಕೆ, ಅಂಡರ್ಸ್ಟುಡ್ ರೈಟ್? ಸೊ ನಾವ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಓಕೆ, ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ ಎಟ್ ದ ಟೈಮ್ ಆಫ್ ಸಾಲ್ವಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಆಸ್ಕ್ ಮೀ. ಓಕೆ, ಏನೇ ಡೌಟ್ ಬಂದರೂ ದಯವಿಟ್ಟು ಕೇಳಿ. Okay, let us solve this particular problem. So ನಾನು ಪ್ರಾಬ್ಲಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. While solving this particular problem, you can use your textbook for reference, okay, or else I'll be giving notes. You need to check or go through the notes, okay. ನಾನು ನಿಮ್ಮ ರೆಫರೆನ್ಸಿಗೋಸ್ಕರ ನೋಟ್ಸ್ ಕೊಡ್ತೇನೆ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ನೀವು ದಯವಿಟ್ಟು ನೋಟ್ಸನ್ನು ನೋಡಿ. ಓಕೆ, ಫಸ್ಟ್ ಟ್ರಾನ್ಸಾಕ್ಷನ್ ಏನು ಹೇಳುತ್ತೆ? ಸೊ ನಾನು ಫಸ್ಟ್ ಟ್ರಾನ್ಸಾಕ್ಷನ್ ಇದು ಇಫೆಕ್ಟನ್ನು ನಾನು ಹೇಳ್ತಿದ್ದೇನೆ. ಫಸ್ಟ್ ಟ್ರಾನ್ಸಾಕ್ಷನ್ ಏನು? ಇಂಟ್ರೊಡ್ಯೂಸ್ ಅಲ್ವಾ? ಇಂಟ್ರೊಡ್ಯೂಸ್ಡ್ ₹8 lakh as cash and ₹50,000 by stock. ಕರೆಕ್ಟಾ? ಸೊ ಇದು ಏನು? ಒಂದು ಟ್ರಾನ್ಸಾಕ್ಷನ್. ಸೊ ನಾವೇನು ತೋರಿಸಬೇಕು? ಅಕೌಂಟಿಂಗ್ ಇಕ್ವೇಷನ್ ಮ್ಯಾಚ್ ಆಗುತ್ತೆ. ಅಕೌಂಟಿಂಗ್ ಇಕ್ವೇಷನ್ ಏನು? ಅಸೆಟ್ಸ್ ಈಸ್ ಈಕ್ವಲ್ ಟು liabilities ಪ್ಲಸ್ ಕ್ಯಾಪಿಟಲ್. ಸೊ ಇದು ಟ್ಯಾಲಿ ಆಗುತ್ತಾ ನೋಡಬೇಕು. ಕರೆಕ್ಟಾ? ಓಕೆ, ನಾವು ಈಗ ಹೇಳಿದ್ರಲ್ಲಿ ಅಸೆಟ್ಸ್ ಏನೆಲ್ಲ ಬಂತು, ಜಸ್ಟ್ ಗೋ ಥ್ರೂ ವಿಚ್ ಆ್ಯಂಡ್ ಆಲ್ ದ ಅಸೆಟ್ಸ್ ವಿ ಆರ್ ಹ್ಯಾವಿಂಗ್ ನಾವು. ಕ್ಯಾಶ್ ಈಸ್ ಅಸೆಟ್, ಹೌದಾ? ದೆನ್ ಸ್ಟಾಕ್ ಆಲ್ಸೋ ಅಸೆಟ್. ಈಗ 2 ಉಂಟು. ಸೊ ಇದನ್ನು ಬರ್ಕೊಳ್ಳಿ, ಕ್ಯಾಶ್ ಪ್ಲಸ್ ಸ್ಟಾಕ್. ಕ್ಯಾಶ್ ಎಷ್ಟು? 8 lakh ಅಲ್ವಾ? ದೆನ್ ಸ್ಟಾಕ್ ಎಷ್ಟು? 50,000. ಸೊ ಇದೇನು? ಇದು ಅಸೆಟ್. ಈಗ ಇದು ನಮ್ಮದು ಲ್ಯಾಬಿಲಿಟಿಗೆ ಈಕ್ವಲ್ ಆಗುತ್ತಾ ನೋಡಬೇಕು. ಲ್ಯಾಬಿಲಿಟಿ, ವೆದರ್ ದರ್ ಇಸ್ ಎನಿ ಲ್ಯಾಬಿಲಿಟಿ, ನಿಲ್, ನೋ ಲ್ಯಾಬಿಲಿಟಿ. ಓಕೆ, ಇದು ನಿಲ್ ಆರ್ ನೋ ಲ್ಯಾಬಿಲಿಟಿ. ದೆನ್ ಪ್ಲಸ್ ಕ್ಯಾಪಿಟಲ್ ಈಸ್ ದೇರ್ ಅಲ್ವಾ? ಕ್ಯಾಪಿಟಲ್ ಯಾವುದು? ಯಾವುದೆಲ್ಲ ಅವರು ಎಟ್ ದ ಇನಿಷಿಯಲ್ ಸ್ಟೇಜ್ ಬಿಸ್ನೆಸ್ಸಿಗೆ ಕೊಡ್ತಾರೋ ಅದೇ ಕ್ಯಾಪಿಟಲ್. ಅಂದರೆ 8 lakh plus 50,000. So capital is how much? 8,50,000. So now we need to see whether assets are equal to liability plus capital or not. Add 8 lakh plus 50,000. How much? 8,50,000. Correct? Is equal to, see here also, 8,50,000. That means what? First transaction is having proper accounting equation, alva? Okay. Then go through second transaction where purchase plant. Okay, plant ಏನು? asset ಅಲ್ವಾ? purchase plant rupees of 3 lakh. ಇದರ ವ್ಯಾಲ್ಯೂ ಎಷ್ಟು? 3 lakh. ಇದು ಪ್ಲಾಂಟ್. how they purchase? by paying ₹15,000 in cash. ಅದರ ಅರ್ಥ ಏನು? 50,000 they have already paid. okay, ಔಟ್ ಆಫ್ 3 lakh 15,000 ಅವರು ಕೊಟ್ಟಿದ್ದಾರೆ. ಎಷ್ಟು? ಇನ್ ಕ್ಯಾಶ್ ಕೊಟ್ಟಿದ್ದಾರೆ 15,000. ಬಟ್ ಬ್ಯಾಲೆನ್ಸ್ ದೇ ವಿಲ್ ಪೇ ಇನ್ ಲೇಟರ್ ಡೇಟ್. ಅದರ ಅರ್ಥ ಏನು? ಡಿಡಕ್ಟ್. ಓಕೆ, 3 lakh minus 15,000. ದ್ಯಾಟ್ ಮೀನ್ಸ್ ಹೌ ಮಚ್? 2,85,000 is still pending. ಅಂದರೆ ಇದೇನು? liability. ಸೊ ನಾವು ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಸೇಮ್ ಇಕ್ವೇಷನ್. ಅಸೆಟ್ ಈಸ್ ಈಕ್ವಲ್ ಟು liabilities ಪ್ಲಸ್ ಕ್ಯಾಪಿಟಲ್. ನಿಮಗೆ ಈ ಥರದ್ದೇ ಪ್ರಾಬ್ಲಮ್ ಕೊಡ್ತಾರೆ. ಸೊ ನಿಮಗೆ ಇಕ್ವೇಷನ್ ಕರೆಕ್ಟ್ ಮ್ಯಾಚ್ ಆಗುತ್ತಾ ಅಂತ ನೋಡ್ಲಿಕ್ಕೆ ಕೊಟ್ಟರೆ ನೀವು ಇದನ್ನು ಯೂಸ್ ಮಾಡಬೇಕು. ನೀವು ಫಸ್ಟ್ ಯಾವುದೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ನೋಡಬೇಕು. ಓಕೆ, ಹೇಗೆ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇದು ಇಫೆಕ್ಟ್ ಇರುತ್ತೆ ಅದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಅಸೆಟ್ಸಲ್ಲಿ ಏನೆಲ್ಲ ಅಸೆಟ್ಸ್ ಉಂಟು? ಫಸ್ಟ್ ಕ್ಯಾಶ್ ಇದೆ,
ಸ್ಟಾಕ್ ಇದೆ, ಕರೆಕ್ಟಾ? ಕ್ಯಾಶ್ ಮತ್ತು ಸ್ಟಾಕ್ ನಾವು ಫಸ್ಟ್ ಟ್ರಾನ್ಸಾಕ್ಷನಲ್ಲಿ ಗೊತ್ತಾಯ್ತು ನಮಗೆ. ದೆನ್ ಈಗ ಇನ್ನೊಂದು ಹೊಸ ಅಡಿಷ್ನಲ್ ಅಸೆಟ್ ಬಂತು, ಅದೇನು? ಪ್ಲ್ಯಾಂಟ್ ಅಲ್ವಾ? ಓಕೆ. ದೆನ್ ಇನ್ ಲ್ಯಾಬಿಲಿಟಿ, ಎಸ್, ಔಟ್ಸೈಡ್ ಲ್ಯಾಬಿಲಿಟಿ ನಮಗೆ ಇದೆ ಅಲ್ವಾ? ಔಟ್ಸೈಡ್ ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಹಾಗಾದರೆ ಬರ್ಕೊಳ್ಳಿ. ಹೌ ಮಚ್ ಈಸ್ ದ ಕ್ಯಾಶ್? ಇನಿಷಿಯಲ್ ಕ್ಯಾಶ್ ವಾಸ್ 8 lakh ಅಲ್ವಾ? ಫಸ್ಟ್ ಟ್ರಾನ್ಸಾಕ್ಷನಲ್ಲಿ ನಮಗೆ ಕ್ಯಾಶ್ ಎಷ್ಟಿತ್ತು? 8 lakh ಇತ್ತು, ಕರೆಕ್ಟಾ? ಈಗೇನಾಯಿತು? 15,000 ನಾವು ಪೇ ಮಾಡಿದ್ದೇವೆ ಅಲ್ವಾ? 15,000 ಹೇಗೆ ಪೇ ಮಾಡಿದ್ದೇವೆ? ಯಾಕೆ ಪೇ ಮಾಡಿದ್ದೇವೆ? ಪ್ಲ್ಯಾಂಟ್ ತರುವಾಗ ಇನ್ ಕ್ಯಾಶ್ ಪೇ ಮಾಡಿದ್ದೇವೆ. ಹಾಗಾದರೆ ಏನು ಮಾಡಬೇಕು? ಇಲ್ಲಿ 15,000 ನಾವು 15,000, ಓಕೆ, 15,000 ಏನು ಮಾಡಬೇಕು? ಡಿಡಕ್ಟ್ ಮಾಡಬೇಕು. ದೆನ್ ಪ್ಲ್ಯಾಂಟ್ ಎಷ್ಟು ವ್ಯಾಲ್ಯೂ? ಇಲ್ಲಿ ಕೊಟ್ಟಿದ್ದಾರೆ 3 lakh ವ್ಯಾಲ್ಯೂ. ಓಕೆ. ಆಫ್ಟರ್ ದ್ಯಾಟ್ ಸ್ಟಾಕ್ ಈಸ್ ದೇರ್ ಅಲ್ವಾ? ಸ್ಟಾಕ್ ಎಷ್ಟಿದೆ? ಸ್ಟಾಕ್ ಆಗ ಹೇಳಿದ್ದೆ ಎಷ್ಟು? 50,000 ಇಸ್ ದ ಸ್ಟಾಕ್. Now there is a outsider liability. Okay, outsider liability is what? Still the amount is pending, right? Amount which we didn't pay. Out of 3 lakh only 15,000 we paid. So which one is the outsider liability? Deduct 3 lakh minus 15,000, you are getting 2,85,000. So idu now innu pay ಮಾಡಬೇಕು. Then capital, we already know 8,50,000 is the capital, right? Now you need to see whether we are getting balance in accounting equation. So 8 lakh minus 15,000 means I am getting 7,85,000 is the cash now, alva? So add 7,85,000 plus 3 lakh plus 50,000. Okay, so you are getting 11,35,000. ಸೊ ಏನು ಸಿಗುತ್ತೆ ನಿಮಗೆ? ಅಸೆಟ್ ಸೈಡ್ 11,35,000 ಬರುತ್ತೆ. ನಾವು ನೀವೇನು ನೋಡಬೇಕು? ಲ್ಯಾಬಿಲಿಟಿ ಸೈಡ್ ಹಾಗೆ ಬರುತ್ತಾ ಇಲ್ವಾ? 2,85,000 ಪ್ಲಸ್ 8,50,000. ಅದರ ಅರ್ಥ ಎಸ್, ಯು ಆರ್ ಗೆಟಿಂಗ್ ವಾಟ್? 11,35,000. ದಟ್ ಮೀನ್ಸ್ ಹಿಯರ್ ಆಲ್ಸೋ ಅಕೌಂಟಿಂಗ್ ಇಕ್ವೇಷನ್ ಈಸ್ ಗೆಟಿಂಗ್ ಟ್ಯಾಲಿ. ಓಕೆ. So this is about what? Second transaction. Now we are going to study about the third transaction. So third transaction ಅಲ್ಲಿ ಏನಿದೆ? Deposited rupees 6 lakh into bank. ಸೊ ಈ ಟ್ರಾನ್ಸಾಕ್ಷನ್ನ ಅರ್ಥ ಏನು? ಕೈಯಲ್ಲಿರೋ ಹಣವನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಿದ್ದೇವೆ. ಸೊ ನಾವು ಏನು ಮಾಡಬೇಕು? ಅಸೆಟ್ಸ್ ಇಸ್ ಈಕ್ವಲ್ ಟು ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಎಲ್ಲ ಟ್ರಾನ್ಸಾಕ್ಷನ್ಗೆ ನಾವು ಅಸೆಟ್ ಇಕ್ವೇಷನ್ ಅಥವಾ ಅಕೌಂಟಿಂಗ್ ಇಕ್ವೇಷನ್ ಕರೆಕ್ಟ್ ಬರುತ್ತಾ ಇಲ್ವಾ ಅಂತ ನೋಡಲಿಕ್ಕೆ. ಅಸೆಟ್ಸ್ ಇಸ್ ಈಕ್ವಲ್ ಟು ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟಲ್ಲಿ ಈಗ ಏನೆಲ್ಲ ಇದೆ? ನಾವು ಯಾವಾಗ ಬ್ಯಾಂಕಿಗೆ ಹಣ ಹಾಕ್ಲಿಕ್ಕೆ ಹೋಗ್ತೇವಾ, ಇನ್ನೊಂದು ಅಡಿಷನಲ್ ಅಸೆಟ್ ಬರುತ್ತೆ. ಅದು ಯಾವುದು? ಕ್ಯಾಶ್ ಎಟ್ ಬ್ಯಾಂಕ್. ಸೊ ನಾನಿಲ್ಲಿ ಬರಿತೇನೆ ಅಸೆಟ್ಸ್ ಏನೆಲ್ಲ? ಕ್ಯಾಶ್ ಎಟ್ ಬ್ಯಾಂಕ್. ಮತ್ತೇನಿದೆ? ಸ್ಟಾಕ್ ಇದೆ ಅಲ್ವಾ? ದೆನ್ ಪ್ಲ್ಯಾಂಟ್ ಇದೆ, ಕರೆಕ್ಟಾ? ಲ್ಯಾಬಿಲಿಟೀಸಲ್ಲಿ ಹೌದು, ನಾವು ಔಟ್ಸೈಡರ್ ಲ್ಯಾಬಿಲಿಟಿ ಇದೆ, ನಾವು ಇನ್ನೂ ಅವ್ರಿಗೆ ಹಣ ಕೊಟ್ಟಿಲ್ಲ. ಔಟ್ಸೈಡರ್ ಲಯಬಿಲಿಟಿ, ದೆನ್ ಕ್ಯಾಪಿಟಲ್ ಇದೆ. ಸೊ ಈ ಟ್ರಾನ್ಸಾಕ್ಷನಿಂದ ಏನಾಗುತ್ತೆ? ಕ್ಯಾಶ್ ಎಟ್ ಬ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್. ಬಟ್ ಕ್ಯಾಶ್ ಇನ್ ಹ್ಯಾಂಡ್ ರೆಡ್ಯೂಸ್ ಆಗುತ್ತೆ, ಹೌದಾ? ಅರ್ಲಿಯರ್ ಹೌ ಮಚ್ ವಾಸ್ ದ ಕ್ಯಾಶ್ ವಿ ವರ್ ಹ್ಯಾವಿಂಗ್? ಸಿ ದ ಪ್ರೀವಿಯಸ್ ಪ್ರಾಬ್ಲಮ್. ಓಕೆ, ಸೆಕೆಂಡ್ ಪ್ರಾಬ್ಲಮ್, ರೈಟ್? ಸೆಕೆಂಡ್. ಸೊ ವಿ ವರ್ ಹ್ಯಾವಿಂಗ್ 7,85,000 ಆ್ಯಸ್ ಎ ಕ್ಯಾಶ್ ಅಲ್ವಾ? ಸೊ ನಮ್ಮಲ್ಲಿ ಎಷ್ಟಿತ್ತು? 7,85,000 ಕ್ಯಾಶ್ ಇತ್ತು. ಈಗೇನಾಯಿತು? ಅದರಲ್ಲಿ 6 lakh ನಾವು ಡೆಪಾಸಿಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ, ಕರೆಕ್ಟ್? ಸೊ ವಿ ಆರ್ ಗೋಯಿಂಗ್ ಟು ಡೆಪಾಸಿಟ್ 6 lakh. ಸೊ ಯು ನೀಡ್ ಟು ಡಿಡಕ್ಟ್ ದ್ಯಾಟ್. 6 ಲಕ್ಷ ಬ್ಯಾಂಕಿಗೆ ಹಾಕಿದರೆ ನಿಮ್ಮ ಕೈಯಲ್ಲಿರೋದು ಹೋಗುತ್ತೆ ಅಲ್ವಾ? ಸೊ ಯು ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಅಮೌಂಟ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್. 7,85,000, ರೈಟ್, ಮೈನಸ್ 6 lakh. just do the calculation. 7,85,000 minus 6 lakh
So you are getting how much? 1,85,000 as a cash in hand ಆಯಿತಾ, ಇದು in hand. Okay, then cash at bank we already know, we have deposited 6 lakh means cash at bank is 6 lakh. ಕರೆಕ್ಟಾ? ಓಕೆ, ಸ್ಟಾಕ್ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನೇ ಚೇಂಜಸ್ ಆಗಲ್ಲ. ಸ್ಟಾಕ್ ಎಷ್ಟಿದೆ? ಸ್ಟಾಕ್ ವಿ ಆರ್ ಹ್ಯಾವಿಂಗ್ 50,000. ಓಕೆ, ಪ್ರಾಬ್ಲಮ್ನ ಪ್ರಕಾರ ಸ್ಟಾಕ್ ನಮ್ಮ ಹತ್ರ 50,000 ಇದೆ. ಪ್ಲ್ಯಾಂಟ್ ಎಷ್ಟಿದೆ? 3 lakh ವ್ಯಾಲ್ಯೂ. ಓಕೆ, ಔಟ್ಸೈಡರ್ ಲ್ಯಾಬಿಲಿಟಿ ನಾವು ಆಲ್ರೆಡಿ ಬರ್ಕೊಂಡಿದ್ದೇವೆ, ದಟ್ ಈಸ್ 2,85,000. ಸಿ ಹಿಯರ್ ಇನ್ ಅ ಪ್ರೀವಿಯಸ್ ಪ್ರಾಬ್ಲಮ್ ವಿ ಹ್ಯಾವ್ studied, right? 2,85,000 is the outsider liability. And you know what is the capital? 8,50,000, right? Okay, now what we need to see whether we are getting tally or not. Correct? So go through that. Just go do the calculation. 1,85,000 plus 6 lakh plus 50,000 plus 3 lakh. So how much you are getting? 11,35,000. So asset side ನಮಗೆ ಸಿಕ್ಕಿತು 11,35,000 ಸಿಕ್ಕಿತು. So I am checking now whether I am getting same amount in liability or liability side. 2,85,000 plus 8,50,000. Yes, I am getting a tally 11,35,000. Correct? Okay, now go through fourth transaction. Okay, fourth transaction where purchase office furniture. So e transaction alli purchase office, okay, purchased office furniture ಅಂದ್ರೆ ಏನು? ನಮಗೆ ಫರ್ನಿಚರ್ ಒಂದು ಅಸೆಟ್ ಅಲ್ವಾ, ಸೊ ಅಸೆಟ್ ಬರುತ್ತೆ. ದಟ್ ಮೀನ್ಸ್ ಅಸೆಟ್ ಇನ್ಕ್ರೀಸ್. ಆಫೀಸ್ ಫರ್ನಿಚರ್ ಫಾರ್ rupees 1 lakh ಅಂದರೆ 1 lakh ಮೌಲ್ಯದ ಫರ್ನಿಚರ್ ನಾವು ತಂದ್ವಿ ಆ್ಯಂಡ್ ಮೇಡ್ ಪೇಮೆಂಟ್ ಥ್ರೂ ಚೆಕ್. ಹಾಗಾದರೆ ಇಲ್ಲಿ ಏನಾಯಿತು? ಪೇಮೆಂಟ್ ನಾವು ಚೆಕ್ ಮುಖಾಂತರ ಮಾಡಿದ್ವಿ. ಅದರ ಅರ್ಥ ಕ್ಯಾಶ್ ಎಟ್ ಬ್ಯಾಂಕ್ ಈಸ್ ರೆಡ್ಯೂಸ್ಡ್, ರೈಟ್? ಯಾವಾಗ ಚೆಕ್ ರೂಪಾಂತರದಲ್ಲಿ ನಾವು ಪೇ ಮಾಡ್ತಿದ್ದೀವಿ ಅಂದರೆ ನಮ್ಮ ಕೈಯಲ್ಲಿರೋ ಹಣ ಹೋಗಲ್ಲ, ಬ್ಯಾಂಕಲ್ಲಿರೋದು ಹೋಗುತ್ತೆ. ಕರೆಕ್ಟ್? ಸೊ ವಿ ಆರ್ ಗೆಟಿಂಗ್ ವಾಟ್? one increase in asset, that is furniture, and the one is decrease in asset, that is cash at a bank. So go for writing equation. Assets is equal to liabilities plus capital. So you know which and all the assets you are having: cash, then cash in hand, cash at bank, then stock, then plant. Okay, then you are having now new entry, that is furniture. So ಇದೆಲ್ಲ assets. ಕರೆಕ್ಟಾ? ಕ್ಯಾಶ್ ಇದೆ ನಮ್ಮ ಕೈಯಲ್ಲಿ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ದೆನ್ ಸ್ಟಾಕ್ ಇದೆ, ಪ್ಲಾಂಟ್ ಇದೆ, ಫರ್ನಿಚರ್ ಇದೆ. ಸೊ ನಾವು ಫಸ್ಟ್ ವಿ ಆರ್ ನಾಟ್ ಮೇಕಿಂಗ್ ಪೇಮೆಂಟ್ ಥ್ರೂ ಅಮೌಂಟ್ ವಿಚ್ ಇಸ್ ದೇರ್ ಇನ್ ಆ ಹ್ಯಾಂಡ್, ರೈಟ್? ಸೊ ಕ್ಯಾಶ್ ಇದ್ದು ಅಮೌಂಟ್ ಆಸ್ ಅ ಪ್ರೀವಿಯಸ್ ನೋಡಿ ಎಷ್ಟಿದೆ? 1,85,000. ನೋ ಚೇಂಜಸ್, ಇಟ್ ಈಸ್ ಆ್ಯಸ್ ಇಟ್ ಈಸ್ ಅಲ್ವಾ? ನಾವು ನಮ್ಮ ಕೈಯಲ್ಲಿರೋ ಹಣದಿಂದ ಏನೂ ಮಾಡ್ತಿಲ್ಲ ಅಂದರೆ ನಮ್ಮದು ಹಣ ಸೇಮ್ ಇರುತ್ತೆ. ಈಗ ಬ್ಯಾಂಕಲ್ಲಿ ಏನಾಯಿತು? 6 lakh ಇದ್ದದ್ದು 1 lakh ನಾವು ಪೇಮೆಂಟ್ ಮಾಡಿದ್ವಿ ಫರ್ನಿಚರ್ಗೆ. ಸೊ 6 lakh minus 1 lakh ಅಲ್ವಾ? ದಟ್ ಮೀನ್ಸ್ ಹೌ ಮಚ್ ವಿ ಆರ್ ನಾವು ಹ್ಯಾವಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಈಸ್ ಈಕ್ವಲ್ ಟು 5 lakh. ಓಕೆ, ಪ್ಲ್ಯಾಂಟ್ ಎಷ್ಟು? 3 lakh ವ್ಯಾಲ್ಯೂದು ಪ್ಲ್ಯಾಂಟ್. ಕರೆಕ್ಟಾ? ಹಿಯರ್ is stock is there. Write the amount of stock. So stock is 50,000 only, no changes in stock alva. Okay, then there is a furniture of worth 1 lakh alva. Okay, ಈಗ liability as it is 2,85,000. ಏನು liability ಜಾಸ್ತಿ ಆಗಿಲ್ಲ, ಯಾಕಂದ್ರೆ ನಾವು ಹಣ ಪೇ ಮಾಡಿದ್ವಿ. then total capital 8,50,000. ಈಗ ನೋಡಬೇಕು whether we are getting balance or not. So 1,85,000 plus 5 lakh plus 3 lakh plus 50,000 plus 1 lakh. So ಏನು ಸಿಕ್ಕಿದೆ ನಮಗೆ? 11,35,000. So I am getting asset as 11,35,000. Okay, so I should check whether liability side is getting same answer or not. If you are adding 2,85,000 plus 8,50,000, you are getting 11,35,000. ಅದರ ಅರ್ಥ ಏನು? ಇದು ಟ್ರಾನ್ಸಾಕ್ಷನ್ ಕೂಡ ಕರೆಕ್ಟೇ, ರೈಟ್? 11,35,000. ಓಕೆ,
Fourth transaction is now over. Now we need to solve another transaction, fifth one. What does the fifth transaction says? Fifth transaction is all about purchased goods. Okay, sorry, purchased goods worth rupees 80,000. ಸೊ 80,000 ಮೌಲ್ಯದ ಗೂಡ್ಸ್ ನಾವು ಪರ್ಚೇಸ್ ಮಾಡಿದ್ವಿ. ಫಾರ್ ವಾಟ್? ಫಾರ್ ಕ್ಯಾಶ್. ಅದರ ಅರ್ಥ 80,000 ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ, ಅದರೊಟ್ಟಿಗೆ ಕ್ಯಾಶ್ ರೆಡ್ಯೂಸ್ ಆಗುತ್ತೆ, ಅಂದರೆ ನಾವು 80,000 ಪೇ ಮಾಡಿದ್ವಿ. ಆ್ಯಂಡ್ ₹35,000 ಆನ್ ಕ್ರೆಡಿಟ್. ಅದರ ಅರ್ಥ ಒಂದು ನಾವು ಹಣದ ಕ್ಯಾಶ್ ಕೊಟ್ಟು ಬೈ ಮಾಡಿದ್ದೇವೆ, ಇನ್ನೊಂದು 35,000 ವ್ಯಾಲ್ಯೂದುಂಟು, ಅದು ಕ್ರೆಡಿಟ್ ಬೇಸಿಸಲ್ಲಿ ಇನ್ನೂ ಹಣ ಕೊಟ್ಟಿಲ್ಲ. ಸೊ ದ್ಯಾಟ್ ಮೀನ್ಸ್ ವಾಟ್ ಹಿಯರ್? ಲಯಬಿಲಿಟಿ ಇನ್ಕ್ರೀಸ್ಡ್, ರೈಟ್? However, assets also increased, that is of worth 80,000. Then cash reduced as well as liability increased. So ನಾನೇನು ಮಾಡಬೇಕಿಲ್ಲಿ? I'm writing now equation. Asset is equal to liabilities plus capital. So assets ಅಲ್ಲಿ ಏನೆಲ್ಲ ಬಂತು? Cash, then bank, then stock, then plant, then furniture. Correct? So cash ಮೊದಲು ಪ್ರಾಬ್ಲಮಲ್ಲಿ ನಮ್ದು ಎಷ್ಟಿತ್ತು ನೋಡಿ. Let's go through the fourth problem, okay? Where we are having cash of worth 1,85,000. So 1,85,000 ನಮ್ಮ ಹತ್ರ ಕ್ಯಾಶ್ ಇದ್ದದ್ದು ಬರ್ಕೊಳ್ಳಿ. Cash was how much? 1,85,000. But what happened now? We bought what? ಗೂಡ್ಸ್. ನಾವು ಗೂಡ್ಸ್ ತಂದ್ವಿ 80,000 ಮೌಲ್ಯದ್ದು, ಅದು ಹೇಗೆ? ಕ್ಯಾಶಲ್ಲಿ. ಸೊ ನಾವು ಕ್ಯಾಶ್ ಕೊಟ್ವಿ, ಸೊ ದರ್ ಇಸ್ ಅ ರಿಡಕ್ಷನ್ ಇನ್ ಕ್ಯಾಶ್ ಆಫ್ ವ್ಯಾಲ್ಯೂ 80,000, ಕರೆಕ್ಟಾ? ಸೊ 1 lakh, ಇಫ್ ಯು ಆರ್ ಡೂಯಿಂಗ್ 1,85,000 minus 80,000, ಹೌ ಮಚ್ ಯು ಆರ್ ಗೆಟಿಂಗ್? 1,85,000 minus 80 ಅಂದರೆ ವಿ ಆರ್ ಗೆಟಿಂಗ್ 1,05,000 ಆಸ್ ಎ ಕ್ಯಾಶ್, ಕರೆಕ್ಟ್? ಓಕೆ. ಬ್ಯಾಂಕಲ್ಲಿ ಎಷ್ಟಿದೆ? ಆ್ಯಸ್ ಪರ್ ದ ಪ್ರೀವಿಯಸ್ ಪ್ರಾಬ್ಲಮ್ ವಿ ಆರ್ ಹ್ಯಾವಿಂಗ್ 5 lakh ಇನ್ ಬ್ಯಾಂಕ್ ಅಲ್ವಾ? 1 lakh ಹೇಗೂ ನಾವು ಫರ್ನಿಚರ್ ಪರ್ಚೇಸ್ ಮಾಡುವಾಗ ಕೊಟ್ವಿ. ದೆನ್ ಸ್ಟಾಕ್ ಮೊದಲು ಹೇಗಿತ್ತು? ಆ್ಯಸ್ ಪರ್ ದ ಪ್ರಾಬ್ಲಮ್ ವಿ ಆರ್ ಹ್ಯಾವಿಂಗ್ ಸ್ಟಾಕ್ ಆ್ಯಸ್ 50,000. ಸೊ ನಮ್ಮ ಹತ್ರ ಸ್ಟಾಕ್ ಬಗ್ಗೆ ಹೇಳೋದಾದರೆ 50,000 ಇನಿಷಿಯಲ್ ಇತ್ತು. ಈಗೇನಾಯಿತು? ನಾವು ಅಡಿಷ್ನಲ್ ಪರ್ಚೇಸ್ ಮಾಡಿದ್ವಿ, ಸೊ 80,000 ನಾವು ಆ್ಯಡ್ ಮಾಡಬೇಕು, ಕರೆಕ್ಟಾ? ಪುನಃ 35,000 ಕೂಡ ನಾವು ಪರ್ಚೇಸ್ ಮಾಡಿದ್ವಿ. ದ್ಯಾಟ್ ಮೀನ್ಸ್ ವಾಟ್? ವಿ ನೀಡ್ ಟು ಆ್ಯಡ್ 50,000 ಪ್ಲಸ್ 80,000 ಪ್ಲಸ್ 35,000. ಹೌ ಮಚ್ ನಾವು? ಎಷ್ಟಾಯ್ತು ಈಗ? 1,65,000. okay, so stock value how much? 1,65,000. plant value 3 lakh, furniture value 1 lakh, correct? ಓಕೆ. ನಾವು ಏನು ಮಾಡಬೇಕು? ಲ್ಯಾಬಿಲಿಟಿ. ನಿಮ್ಗೆ ಗೊತ್ತಿರೋ ಹಾಗೆ ಲ್ಯಾಬಿಲಿಟಿ 35,000 ಇದುಂಟು, ನಾವು ಹಣ ಕೊಟ್ಟಿಲ್ಲ. ಸೊ ಪ್ರೀವಿಯಸಲ್ಲಿ ಲ್ಯಾಬಿಲಿಟಿ ಎಷ್ಟಿದ್ದದಂದರೆ 2,85,000. ಸೊ 2,85,000 ಪ್ಲಸ್ how much? 35,000 which we purchased on credit. ಸೊ ಎಷ್ಟಾಗುತ್ತೆ? 2,85,000 ಪ್ಲಸ್ 35 ಅಂದರೆ we are getting 3,20,000. ಸೊ ಇಲ್ಲಿ 3,20,000 ಏನು? ಲ್ಯಾಬಿಲಿಟಿ. ದೆನ್ ಕ್ಯಾಪಿಟಲ್ ಎಷ್ಟು? 8,50,000, ಕರೆಕ್ಟಾ? ಓಕೆ. ನೌ ವಿ ನೀಡ್ ಟು ಚೆಕ್ ವೆದರ್ ವಿ ಆರ್ ಗೆಟಿಂಗ್ ಟ್ಯಾಲಿ ಆರ್ ನಾಟ್. ಸೊ ಇಫ್ ಯು ಆರ್ ಕ್ಯಾಲ್ಕುಲೇಟಿಂಗ್ liability side, I am getting 11,70,000. okay, so ನಾನೀಗ asset side ನೋಡ್ತೇನೆ. so we need to go through asset side. go for asset side. 1,05,000 plus 5 lakh plus 1,65,000 plus 3 lakh plus 1 lakh.
How much? Now we are getting, yes, equal. Tally ಇರೋ 11,70,000 ಇಲ್ಲಿ ಟ್ಯಾಲಿ ಆಯಿತು. ಸೊ ಅದರ ಅರ್ಥ ಏನು, ನಮ್ಮದು ಅಕೌಂಟಿಂಗ್ ಇಕ್ವೇಷನ್ ಕರೆಕ್ಟಾಗಿ ಬಂತು. ಓಕೆ, ದಿಸ್ ಈಸ್ ಅಬೌಟ್ ದ ಫಿಫ್ತ್ ಟ್ರಾನ್ಸಾಕ್ಷನ್. ವಿ ನೀಡ್ ಟು ನಾವು ಸ್ಟಡಿ ಸಿಕ್ಸ್ತ್ ಟ್ರಾನ್ಸಾಕ್ಷನ್. ಸೊ ಸಿಕ್ಸ್ತ್ ಟ್ರಾನ್ಸಾಕ್ಷನ್ ಏನು ಹೇಳುತ್ತೆ, ಗೂಡ್ಸ್ ಅಮೌಂಟಿಂಗ್ ಟು ₹45,000 ವಾಸ್ ಸೋಲ್ಡ್. ಗೂಡ್ಸ್ ಆಫ್ ₹45,000 sold for ₹60,000. ಅದರ ಅರ್ಥ ಆನ್ ಕ್ಯಾಶ್ ಬೇಸಿಸ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ ನಮ್ಮಲ್ಲಿರೋ ಸ್ಟಾಕಲ್ಲಿ 45,000 ನಾವು ಸೇಲ್ ಮಾಡ್ತೇವೆ, ಅಂದರೆ ಸ್ಟಾಕಲ್ಲಿ ಕಮ್ಮಿ ಆಗುತ್ತೆ. ಅದೆಷ್ಟಕ್ಕೆ ಸೆಲ್ ಮಾಡ್ತಿದ್ದೇವೆ, 60. ಅದರ ಅರ್ಥ ನಮಗೆ ಪ್ರಾಫಿಟ್ ಉಂಟು. ಪ್ರಾಫಿಟನ್ನು ಏನು ಮಾಡೋದು, ಕ್ಯಾಪಿಟಲ್ಗೆ ಆ್ಯಡ್ ಮಾಡೋದು. ಸೊ ಮತ್ತೆ ಆನ್ ಕ್ಯಾಶ್ ಬೇಸಿಸ್ ಅಂದರೆ ಏನು, 60,000 ನಮಗೆ ಸಿಗುತ್ತೆ. ಕ್ಯಾಶ್ ಇನ್ಕ್ರೀಸಸ್, ಯುವರ್ ಕ್ಯಾಶ್ ಇನ್ಕ್ರೀಸಸ್, ಸ್ಟಾಕ್ ರೆಡ್ಯೂಸಸ್, ದೆನ್ ಕ್ಯಾಪಿಟಲ್ ಇನ್ಕ್ರೀಸಸ್. ಸೊ ಹೇಗೆ ಮಾಡೋದು, ರೈಟ್, ಅಸೆಟ್ಸ್ ಈಸ್ ಈಕ್ವಲ್ ಟು liabilities ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಸಲ್ಲಿ ಏನು ಬಂತು, ಕ್ಯಾಶ್, ಬ್ಯಾಂಕ್, ದೆನ್ ಪ್ಲ್ಯಾಂಟ್, ಸ್ಟಾಕ್, ಫರ್ನಿಚರ್. ಲ್ಯಾಬಿಲಿಟಿಯಲ್ಲಿ ಏನು ಬಂತು, ಲ್ಯಾಬಿಲಿಟಿ ಹೌಎವರ್ ಔಟ್ಸೈಡರ್ ಲ್ಯಾಬಿಲಿಟಿ ಹೇಗಿಂತು, ಔಟ್ಸೈಡರ್ ಲ್ಯಾಬಿಲಿಟಿಗೆ ಏನಾಗಿಲ್ಲ, ಔಟ್ಸೈಡರ್ಸ್ ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಇಲ್ಲಿ ಪ್ರಾಫಿಟ್ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಕ್ಯಾಶಲ್ಲಿ ಮೊದಲೆಷ್ಟಿತ್ತು ಆ್ಯಸ್ ಪರ್ ದ ಪ್ರೀವಿಯಸ್ ಪ್ರಾಬ್ಲಮ್, ಜಸ್ಟ್ ಗೋ ಥ್ರೂ ದ ಫಸ್ಟ್ ಪ್ರಾಬ್ಲಮ್, ಮೀನ್ಸ್ ಪ್ರೀವಿಯಸ್ ಪ್ರಾಬ್ಲಮ್. ಓಕೆ, 1,05,000 ಕ್ಯಾಶ್ ಇತ್ತು ಅಲ್ವಾ. ಸೊ ಇಲ್ಲಿ 1,05,000 ಪ್ಲಸ್ ಏನು ಮಾಡಬೇಕು ನಾನು, ಪ್ಲಸ್ 60,000 ನನಗೆ ಬರುತ್ತೆ ಅಲ್ವಾ. ಸೊ 1,05,000 ಪ್ಲಸ್ 60,000, ಅದರ ಅರ್ಥ ನನ್ನ ಹತ್ರ ಇರುವ ಹಣ ಈಗ ಕ್ಯಾಶ್ ಇನ್ ಹ್ಯಾಂಡ್ 1,65,000. ಅರ್ಥ ಆಯ್ತಾ, ನನ್ನ ಹತ್ರ ಇರೋದು ಈಗ 1,65,000. ಪ್ಲ್ಯಾಂಟ್ ನನ್ನ ಹತ್ರ ಇರೋದು 3 lakh. ಸ್ಟಾಕಲ್ಲಿ ಈಗ ಮೊದಲೆಷ್ಟಿತ್ತು ನನ್ನ ಹತ್ರ ಸ್ಟಾಕ್. ಸೊ ವಿ ವರ್ ಹ್ಯಾವಿಂಗ್ 1,65,000 ಆ್ಯಸ್ ಎ ಸ್ಟಾಕ್, ಬಟ್ ನಾವು 45,000 ಈಸ್ ರೆಡ್ಯೂಸ್ಡ್ ಅಲ್ವಾ. 1,65,000 ಹೇಗೂ ಇದ್ದಿದ್ರೆ ಅದರಲ್ಲಿ ನಾವು 45,000 ನಾವು ಸೇಲ್ ಮಾಡಿದ್ವಿ. ದಟ್ ಮೀನ್ಸ್ ನಾವು ಐ ಆಮ್ ಹ್ಯಾವಿಂಗ್ ಓನ್ಲಿ 1,20,000. ಓಕೆ, ಸ್ಟಾಕ್ ಆದ ನಂತರ ಫರ್ನಿಚರ್ ಉಂಟು 1 lakh. ಓಕೆ, ಔಟ್ಸೈಡರ್ ಲ್ಯಾಬಿಲಿಟಿ ಎಷ್ಟು, ಮೊದಲಿನ ಪ್ರಾಬ್ಲಮನ್ನು ನಾವು ನೋಡಿದರೆ ಔಟ್ಸೈಡರ್ ಲ್ಯಾಬಿಲಿಟಿ 3,20,000. ಅದೇನು ಇನ್ಕ್ರೀಸ್ ಆಗಿಲ್ಲ. ಕ್ಯಾಪಿಟಲ್ 8,50,000 ಇತ್ತು, ಕರೆಕ್ಟಾ. ಅದರಲ್ಲಿ ಪ್ರಾಫಿಟ್ ಕೂಡ ಉಂಟು. ಹೇಗೆ ಪ್ರಾಫಿಟ್, 45,000 ಮೌಲ್ಯದ್ದು 60,000ಗೆ ಸೆಲ್ ಮಾಡಿದ್ದಾರೆ ಅಂದರೆ 15,000 ಪ್ರಾಫಿಟ್ ಅಲ್ವಾ. ಸೊ ಹಾಗಾದರೆ ಎಷ್ಟಾಗುತ್ತೆ, 8,50,000 ಪ್ಲಸ್ 15,000 ಮೀನ್ಸ್ ಇಟ್ ಈಸ್ 8,65,000. ಸೊ 8,65,000 ಪ್ಲಸ್ 3,20,000 ಮಾಡಿದರೆ ನಮಗೆ ಲ್ಯಾಬಿಲಿಟಿ ಸಿಗೋದು 11,85,000. ಸೊ ಲ್ಯಾಬಿಲಿಟಿ ಸೈಡ್ ಎಷ್ಟು, 11,85,000, ಕರೆಕ್ಟಾ. ಅಸೆಟ್ ಸೈಡ್ ನೋಡ್ಕೊಳ್ಳಿ. ಸೊ ಅಸೆಟ್ ಸೈಡ್ 1,65,000 ಪ್ಲಸ್ 3 lakh ಪ್ಲಸ್ 1,20,000 ಪ್ಲಸ್ 1 lakh ಪ್ಲಸ್, yes, I am getting how much, just go through the sixth one. Okay, so 1,65,000, then 3 lakh, then 1,20,000, then so I didn't write cash at bank alva, 5 lakh ಬರೀಲೇ ಇಲ್ಲ. ಸೊ ರೈಟ್ ಡೌನ್ ದಟ್ 5 lakh ಕ್ಯಾಶ್ ಎಟ್ ಬ್ಯಾಂಕ್. ಸೊ ಎಷ್ಟು ಬರುತ್ತೆ, ಪ್ಲಸ್ 5 lakh ಮೀನ್ಸ್ ವಿ ಆರ್ ಗೆಟಿಂಗ್ ಹೌ ಮಚ್, 11,85,000. ಸೊ ಇದೇನಾಗುತ್ತೆ, ಇದು ಟ್ಯಾಲಿ ಆಗುತ್ತೆ. ಸೊ 6th ಟ್ರಾನ್ಸಾಕ್ಷನ್ ಆಲ್ಸೋ ಗಾಟ್ ಟ್ಯಾಲಿ. Okay, now we are having 7th transaction. ಈಗ 7th transaction ನಾವು ನೋಡ್ಕೊಳ್ಳುವ. 7th transaction what, goods costing ₹80,000. Okay, 80,000 was sold for how much, for 1,25,000.
ಆಯಿತಾ. 1,25,000ಗೆ ಆನ್ ಕ್ರೆಡಿಟಲ್ಲಿ ಸೇಲ್ ಮಾಡಿದ್ದೇವೆ. ಅದರ ಅರ್ಥ ನಾವು ಅವರಿಂದ ಹಣ ವಸೂಲಿ ಮಾಡಿಲ್ಲ, ಆದರೆ ನಮ್ಮದು ಗೂಡ್ಸ್ ಸೇಲ್ ಆಗಿದೆ. ಅದರ ಅರ್ಥ ಏನು? 1,25,000 ಹೇಗೂ ಬರಲಿಕ್ಕಿದೆ, ಅದೇನಾಗುತ್ತೆ ನಮಗೆ ಡೆಟ್ಟಾರ್ ಆಗುತ್ತೆ, ರೈಟ್. ಸೊ ವಿ ಆರ್ ಎಟ್ ಟು ರಿಸೀವ್ 1,25,000. ದ್ಯಾಟ್ ಮೀನ್ಸ್ ಯುವರ್ ಡೆಟ್ಟಾರ್ ಇನ್ಕ್ರೀಸ್ಡ್, ಸ್ಟಾಕ್ ರೆಡ್ಯೂಸ್ಡ್, ರೈಟ್. ಬಟ್ ದೆರ್ ಈಸ್ ಅ ಪ್ರಾಫಿಟ್ ಅಲ್ವಾ. ಓಕೆ, ಬರೀರಿ. ಅಸೆಟ್ಸ್ ಈಸ್ ಈಕ್ವಲ್ ಟು liabilities ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಸಲ್ಲಿ ಏನೆಲ್ಲ ಇದೆ ಅದನ್ನು ಬರ್ಕೊಳ್ಳಿ. ಕ್ಯಾಶ್, ಬ್ಯಾಂಕ್, ಸ್ಟಾಕ್, ಪ್ಲ್ಯಾಂಟ್ ಮತ್ತು ಫರ್ನಿಚರ್. ಸೊ ಪ್ರೀವಿಯಸ್ ಪ್ರಾಬ್ಲಮನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಕ್ಯಾಶಿಗೆ ಎಷ್ಟು ಉಳಿದಿದೆ. ಸೊ ಆ್ಯಸ್ ಪರ್ ದ ಪ್ರೀವಿಯಸ್ ಪ್ರಾಬ್ಲಮ್ ಕ್ಯಾಶ್ ವಾಸ್ 1,65,000. ಸೊ 1,65,000 ಕ್ಯಾಶ್ ಇದ್ದದ್ದು. ಅದರ ಅರ್ಥ ಇಲ್ಲೇನಾಯಿತು, ನಮಗೆ ಹಣ ಹೇಗೂ ಸಿಕ್ಕಿಲ್ಲ, ಯಾಕಂದರೆ ಅದು ಕ್ರೆಡಿಟ್ ಬೇಸಿಸ್ ಅಲ್ವಾ. ಸೊ ಕ್ಯಾಶ್ ಹಾಗೆ ಇರುತ್ತೆ. ಬ್ಯಾಂಕ್ 5 lakh ಅಲ್ವಾ. ಎಸ್, ಬ್ಯಾಂಕ್ ಇಸ್ 5 lakh. ಓಕೆ, ಸ್ಟಾಕ್, ಜಸ್ಟ್ ಗೋ ಥ್ರೂ ದ ಸ್ಟಾಕ್. ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ವಿ ಗಾಟ್ ಸ್ಟಾಕ್ ಆ್ಯಸ್ 1,20,000, ಕರೆಕ್ಟಾ. ಇದರಲ್ಲಿ ಈಗ ಪುನಃ 80,000 ಸೇಲ್ ಆಗಿದೆ. ಸೊ ಡಿಡಕ್ಟ್ ಮಾಡಿ. 1,20,000 minus 80,000. How much we are getting? We are getting 40,000. So ಈಗ ಸ್ಟಾಕ್ ಎಷ್ಟು? 40,000. ಪ್ಲ್ಯಾಂಟ್ ಎಷ್ಟು? 3 lakh. ಫರ್ನಿಚರ್ ಎಷ್ಟು? 1 lakh. ಹಾಂ, ಈಗ ಲ್ಯಾಬಿಲಿಟೀಸಲ್ಲಿ ಏನಾಗಿದೆ? ಲ್ಯಾಬಿಲಿಟೀಸಲ್ಲಿ ನಮಗೆ 1,25,000 ಸಾರಿ. So this one, when we are about to receive 1,25,000, what is that? That is the asset. Debtor ಒಂದು ಬಾಕಿ ಇದೆ. That means what here? Right, debtor, that is 1,25,000, ಕರೆಕ್ಟಾ. ಈಗ ಲ್ಯಾಬಿಲಿಟೀಸ್ ಬರೀರಿ. ಲ್ಯಾಬಿಲಿಟೀಸ್ ಅಮೌಂಟ್ ಎಷ್ಟು? ಪ್ರೀವಿಯಸ್ ಔಟ್ಸೈಡರ್ ಇದು 3,20,000, ಕರೆಕ್ಟಾ. ಔಟ್ಸೈಡರ್ 3,20,000. ಕ್ಯಾಪಿಟಲ್ ನಮ್ಮ ಹತ್ರ ಇದ್ದದೆಷ್ಟು? 8,65,000 ಅಲ್ವಾ. 8,65,000. ಇಲ್ಲಿ ಪ್ರಾಫಿಟ್ ಇದೆ. ಸೊ ವಿ ನೀಡ್ ಟು ಗೋ ಫಾರ್ ಆ್ಯಡಿಂಗ್ ಪ್ರಾಫಿಟ್. ವೈ? ಬಿಕಾಸ್ 80,000 ವರ್ತ್ ಸೋಲ್ಡ್ ಫಾರ್ 1,25,000 ಅಂದರೆ 45,000 ಪ್ರಾಫಿಟ್. ಆ್ಯಡ್ ಮಾಡ್ಕೊಳ್ಳಿ ಕ್ಯಾಪಿಟಲಿಗೆ. 8,65,000 ಪ್ಲಸ್ 45,000 we are getting 9,10,000 as a capital. ಇದು ಏನು? ಕ್ಯಾಪಿಟಲ್. ಓಕೆ, ಈಗ ನೋಡಬೇಕು ಅಸೆಟ್ಸ್ ಇಸ್ ಈಕ್ವಲ್ ಟು ಲ್ಯಾಬಿಲಿಟಿನಾ ಇಲ್ವಾ ಅಂತ. ಸೊ ಲೆಕ್ಕ ಹಾಕಿ ಅಸೆಟ್ಸನ್ನು. 1,65,000 ಪ್ಲಸ್ 5 lakh ಪ್ಲಸ್ 40,000 ಪ್ಲಸ್ 3 lakh ಪ್ಲಸ್ 1 lakh ಪ್ಲಸ್ 1,25,000. ಸೊ ನಮಗೆ ಸಿಗೋದು ಹೌ ಮಚ್? 12,30,000 ಆಸ್ ಎ ಅಸೆಟ್. ಓಕೆ, ಈಗ ನಾವು ಲ್ಯಾಬಿಲಿಟಿ ಹಾಗೆ ಬರುತ್ತಾ ನೋಡಬೇಕು. 9,10,000 ಪ್ಲಸ್ ಹೌ ಮಚ್ ಈಸ್ ದ ಔಟ್ಸೈಡರ್ ಲ್ಯಾಬಿಲಿಟಿ? 3,20,000. ಸೊ ನಮಗೆ ಸಿಗುತ್ತೆ 12,30,000 ಆಸ್ ಎ, ಇದು ಟ್ಯಾಲಿ ಆಗುತ್ತೆ. ಓಕೆ, ಸೊ ವಾಟ್ ವಿ ಆರ್ ಗೆಟಿಂಗ್ ಟ್ಯಾಲಿ. ದೆನ್ ವಿ ಸಾಲ್ವ್ 7th ಟ್ರಾನ್ಸಾಕ್ಷನ್ ಅಲ್ವಾ. ಈಗ 8th one ಇದೆ. 8th transaction is about what? Eighth transaction is all about check issued to the supplier for goods. ಇದು ಆಫ್ ₹35,000. ಇದು ಏನು? ನಮ್ಮದೊಂದು ಟ್ರಾನ್ಸಾಕ್ಷನ್ ಇತ್ತು 35,000 ಆನ್ ಅ ಕ್ರೆಡಿಟ್. ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ, ಆಗ ಸ್ಟಾಕ್ ಇನ್ಕ್ರೀಸ್ ಆಗಿತ್ತು, ಆದರೆ ನಾವು ಕೊಟ್ಟಿಲ್ಲ. ಈಗ ನಾವು ಚೆಕ್ ಥ್ರೂ ಪೇಮೆಂಟ್ ಮಾಡಿದರೆ ಏನಾಗುತ್ತೆ? ಕ್ಯಾಶ್ ಅಟ್ ಬ್ಯಾಂಕ್ ರೆಡ್ಯೂಸ್ ಆಗುತ್ತೆ, ಕರೆಕ್ಟ್. ದೆನ್ ಒಂದು ಕ್ಯಾಶ್ ಅಟ್ ಬ್ಯಾಂಕ್ ರೆಡ್ಯೂಸ್ ಆಗುತ್ತೆ ಅಲ್ವಾ, ಮತ್ತು ನಮ್ಮದು ಲ್ಯಾಬಿಲಿಟಿ ರೆಡ್ಯೂಸ್ ಆಗುತ್ತೆ. ಸೊ ಬರ್ಕೊಳ್ಳಿ, ಅಸೆಟ್ಸ್ ಇಸ್ ಈಕ್ವಲ್ ಟು
liabilities ಪ್ಲಸ್ ಕ್ಯಾಪಿಟಲ್. ನಾವು ಪೇಮೆಂಟ್ ಥ್ರೂ ಚೆಕ್ ಮಾಡ್ತಿದ್ದೇವೆ ಅಂದರೆ ಕ್ಯಾಶ್ ಆ್ಯಸ್ ಇಟ್ ಈಸ್ ಇರುತ್ತೆ. ಏನೆಲ್ಲ ಅಸೆಟ್ ಉಂಟು? ಕ್ಯಾಶ್, ಬ್ಯಾಂಕ್, ಸ್ಟಾಕ್, ಪ್ಲ್ಯಾಂಟ್, ಫರ್ನಿಚರ್, ದೆನ್ ವಾಟ್? ಡೆಟ್ಟಾರ್ ಅಲ್ವಾ. ಸೊ ಈ ಅಸೆಟ್ ಪ್ರಕಾರ ಬರೀರಿ. ಕ್ಯಾಶ್ ಆ್ಯಸ್ ಇಟ್ ಈಸ್ ಅಲ್ವಾ, 1,65,000. ಬ್ಯಾಂಕಲ್ಲಿ ನಮಗೆ 5 lakh ಇತ್ತು, ನಾವೀಗ 35,000 ಪೇ ಮಾಡಿದ್ವಿ. 5 lakh minus 35,000. ಸೊ ನೋಡ್ಕೊಳ್ಳಿ, ಹೌ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್? 5 lakh minus 35,000 ಅಂದರೆ 4,65,000. ಈಗ ಏನು ನಮ್ಮದು? 4,65,000 ಕ್ಯಾಶ್ ಎಟ್ ಬ್ಯಾಂಕ್. ಈಗ ಸ್ಟಾಕಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಇಲ್ಲಲ್ಲ, ಸ್ಟಾಕ್ ಹಾಗೆ ಇದೆ. ಸ್ಟಾಕ್ ವ್ಯಾಲ್ಯೂ ಎಷ್ಟು? 40,000. ಪ್ಲ್ಯಾಂಟ್ ವ್ಯಾಲ್ಯೂಯಲ್ಲಿ ಏನೋ ಚೇಂಜಸ್ ಇದೆಯಾ? ಇಲ್ಲ, 3 lakh. ಫರ್ನಿಚರ್ ವ್ಯಾಲ್ಯೂಯಲ್ಲಿ ಚೇಂಜಸ್ ಇದೆಯಾ? ಇಲ್ಲ, 1 lakh. ಡೆಟಾರ್ ವ್ಯಾಲ್ಯೂಯಲ್ಲಿ ಚೇಂಜಸ್ ಇದೆಯಾ? ಇಲ್ಲ, 1,25,000. ಈಗ ನಮ್ಮದು ಔಟ್ಸೈಡರ್ಸ್ ಲ್ಯಾಬಿಲಿಟಿ ಕಮ್ಮಿ ಆಗುತ್ತೆ, ಕರೆಕ್ಟ್? ಸೊ ಔಟ್ಸೈಡರ್ ಲ್ಯಾಬಿಲಿಟಿ ವಿ ವರ್ ಹ್ಯಾವಿಂಗ್ 3,20,000. 3,20,000 ಮೈನಸ್ ಹೌ ಮಚ್ ವಿ ನೀಡ್ ಟು ಡೂ? 35,000. ಯಾಕೆ? ನಾವು 35,000 ಪೇ ಮಾಡ್ತಿದ್ದೇವೆ. ಸೊ 3,20,000 ಮೈನಸ್ 35,000 ಅದರ ಅರ್ಥ ನಮ್ಗೆ ಈಗ ಇರೋದು 2,85,000 ಔಟ್ಸೈಡರ್ ಲ್ಯಾಬಿಲಿಟಿ. ಅದರ ನಂತರ ಕ್ಯಾಪಿಟಲ್ ಎಷ್ಟು? 9,10,000. ಈಗ ನೋಡಬೇಕು ಟ್ಯಾಲಿ ಬರುತ್ತಾ ಅಂತ. 2,85,000 ಪ್ಲಸ್ 9,10,000. ದ್ಯಾಟ್ ಮೀನ್ಸ್ ಹೌ ಮಚ್ ಯು ಆರ್ ಗೆಟಿಂಗ್? 11,95,000. ಎಸ್, ವಿ ಆರ್ ಗೆಟಿಂಗ್ 11,95,000 ಆಸ್ ಎ ಲ್ಯಾಬಿಲಿಟಿ ಸೈಡ್ ಟೋಟಲ್. ಓಕೆ, ಎಷ್ಟು ಸಿಕ್ಕುತ್ತೆ? 11,95,000. ಈಗ ಅಸೆಟ್ ಸೈಡ್ ನೋಡ್ಕೊಳ್ಳಿ ಬರುತ್ತಾ ಇಲ್ವಾ ಅಂತ. ಸೊ ಅಸೆಟ್ ಸೈಡ್ 1,65,000, that is what? Cash. Then 4,65,000, that is bank. Then 40,000, what is that? Stock. Then 3 lakh plant, furniture 1 lakh plus 1,25,000 is what? Debtor. Yes, we are getting 11,95,000 as an asset total. 11,95,000 is equal to 11,95,000. Yes. Okay, next transaction, go for next transaction, that is 9th one. Check received from customer. ಇದರ ಅರ್ಥ ನಾವು 1,25,000 ನಾವು ಹೇಗೋ 1,25,000 ನಾವೇನು ಮಾಡಿದ್ವಿ? what we did about 1,25,000 that we sold on credit, right? ಸೊ ನಮಗೆ 1,25,000 ಬರಲಿಕ್ಕಿತ್ತು, ಆದರೆ ಅವ್ರು ಪೇ ಮಾಡಿಲ್ಲ. ಈಗ ಅವ್ರು ಚೆಕ್ ಕೊಟ್ಟಿದ್ದಾರೆ ಆಫ್ ₹75,000. ಹಾಗಾದರೆ ನಮ್ಮದು ಡೆಟಾರ್ ರೆಡ್ಯೂಸ್ ಆಗುತ್ತೆ, ಕ್ಯಾಶ್ ಎಟ್ ಬ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್? ರೈಟ್. ಅಸೆಟ್ ಇಸ್ ಈಕ್ವಲ್ ಟು ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಲ್ವಾ. ಸೊ ಅಸೆಟಲ್ಲಿ ಏನೆಲ್ಲ ಇದೆ ಬರ್ಕೊಳ್ಳಿ. ಕ್ಯಾಶ್, ಬ್ಯಾಂಕ್, ಸ್ಟಾಕ್, ಪ್ಲ್ಯಾಂಟ್, ದೆನ್ ವಾಟ್? ಫರ್ನಿಚರ್, debtor. Here what we are having? Outsider liability, then we are having capital. ಸೊ ಈಗ ಕ್ಯಾಶ್ ಏನಾಯಿತು? ಕ್ಯಾಶಿಗೆ ಏನೂ ಎಫೆಕ್ಟ್ ಇಲ್ಲ, ಯಾಕಂದರೆ ಚೆಕ್ ಥ್ರೂ ರಿಸೀವ್ ಮಾಡಿದ್ದು. ಸೊ ವಾಟ್ ಈಸ್ ದ ಕ್ಯಾಶ್? 1,65,000. ನಾವು ಪ್ರೀವಿಯಸ್ ಪ್ರಾಬ್ಲಮ್ ನೋಡಬೇಕು, ಆ ಬ್ಯಾಲೆನ್ಸನ್ನು ಕಂಟಿನ್ಯೂ ಮಾಡಬೇಕು. 1,65,000. ಓಕೆ, ಈಗ ಬ್ಯಾಂಕಲ್ಲಿ ಎಷ್ಟಿತ್ತು ಟೋಟಲ್? ಬ್ಯಾಂಕಲ್ಲಿ 4,65,000 ಅಲ್ವಾ. ಸೊ ವಿ ಆರ್ ಹ್ಯಾವಿಂಗ್ 4,65,000 ಆಸ್ ಎ ಬ್ಯಾಲೆನ್ಸ್. ಬಟ್ ನಾವು ವಿ ಹ್ಯಾವ್ ರಿಸೀವ್ಡ್ ಥ್ರೂ ಚೆಕ್ 75,000, ಅಂದರೆ ಬ್ಯಾಂಕಿಗೆ ಹೋಗುತ್ತೆ 75,000. ಸೊ ಆ್ಯಡ್ ದಿಸ್. ಸೊ ಹೌ ಮಚ್ ಯು ಆರ್ ಗೆಟಿಂಗ್? ಯು ನೀಡ್ ಟು ಚೆಕ್ 4,65,000 ಪ್ಲಸ್ 75,000. ಸೊ ನಾವು ಯು ಆರ್ ಹ್ಯಾವಿಂಗ್ 5,40,000. ಓಕೆ, ಸ್ಟಾಕ್. ಈಗ ಸ್ಟಾಕ್ ಎಷ್ಟಿದೆ? ಸೊ ಸ್ಟಾಕಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಇಲ್ಲ, ಸ್ಟಾಕ್ ರಿಮೈನ್ಸ್ ದ ಸೇಮ್, 40. ಪ್ಲ್ಯಾಂಟ್ 3 lakh, ಅದರಲ್ಲಿ ಏನು ಚೇಂಜ್ ಇಲ್ಲ. ಫರ್ನಿಚರ್ 1 lakh, ಏನು ಚೇಂಜ್ ಇಲ್ಲ. ಈಗ ಡೆಟಾರ್ ನಮ್ಮ ಹತ್ರ 1,25,000 ಬರಲಿಕ್ಕಿದ್ದದು, ಅದರಲ್ಲಿ 75,000 ಆಲ್ರೆಡಿ ನಾವು ರಿಸೀವ್ ಮಾಡಿದ್ವಿ. ಹಾಗಾದರೆ ಎಷ್ಟು ಉಳೀತು? 1,25,000 ಮೈನಸ್ 75,000, ಅದರ ಅರ್ಥ
50,000 ಮಾತ್ರ ನಮಗೆ ಬರಲಿಕ್ಕೆ ಬಾಕಿ. ಔಟ್ಸೈಡರ್ ಲ್ಯಾಬಿಲಿಟಿ ನಮಗೆ ಎಷ್ಟಿದೆ? ಜಸ್ಟ್ ಗೋ ಥ್ರೂ ಔಟ್ಸೈಡರ್ ಲ್ಯಾಬಿಲಿಟಿ. ದಟ್ ಈಸ್ 2,85,000. ಓಕೆ, ಔಟ್ಸೈಡರ್ ಲ್ಯಾಬಿಲಿಟಿ ಕ್ಯಾಪಿಟಲ್ ಎಷ್ಟು? 9,10,000. ಕರೆಕ್ಟ್? ಎಸ್. ಈಗ ಇದನ್ನು ಟೋಟಲ್ ಮಾಡಿ. 1,65,000 ಪ್ಲಸ್ 5,40,000 ಪ್ಲಸ್ 40,000 plus 3 lakh plus 1 lakh plus 50,000. ಸೊ ಎಷ್ಟು ಬರುತ್ತೆ? 11,95,000 ಆಸ್ ಎ ಅಸೆಟ್ ಬರುತ್ತೆ. ಓಕೆ, ನಾವೀಗ ಲ್ಯಾಬಿಲಿಟಿ ಅಷ್ಟೇ ಬರುತ್ತಾ ನೋಡಬೇಕು. 9,10,000 ಏನು ಕ್ಯಾಪಿಟಲ್, 2,85,000, ಎಸ್ 11,95,000. ಟ್ಯಾಲಿ ಆಯಿತಾ? ಓಕೆ, ನಾವ್ there is a last transaction, that is that means 10th one, withdrawn by owner. So here owner is withdrawing for his personal use. ಅದರ ಅರ್ಥ ಏನು? ಅವನ ಪರ್ಸ್ನಲ್ ಯೂಸಿಗೆ ಮಾಡೋದು ಏನು? ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಸೊ ಡ್ರಾಯಿಂಗ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ವಿ ನೀಡ್ ಟು ಡಿಡಕ್ಟ್ ಫ್ರಮ್ ಕ್ಯಾಶ್. ಹಾಗಾದರೆ ಇಕ್ವೇಷನ್ ಬರೀರಿ. ಅಸೆಟ್ ಇಸ್ ಈಕ್ವಲ್ ಟು liabilities plus what? Capital. So now how much is the asset? Which and all the assets we are having, right? Cash, adnanta bank, adnanತರ stock, plant, furniture, then what? We are having debtor. In liability, outsider liability plus capital. ಈಗ ಕ್ಯಾಶಲ್ಲಿ ಏನಾಗುತ್ತೆ? ಕ್ಯಾಶ್ ನಮ್ಮ ಹತ್ರ ಇದು 1,65,000, ಕರೆಕ್ಟಾ? ಅದರಲ್ಲಿ ನಾವು ಏನು ಡಿಡಕ್ಟ್ ಮಾಡಬೇಕು? ಡ್ರಾಯಿಂಗ್ಸ್ ಡಿಡಕ್ಟ್ ಮಾಡಬೇಕು. ಹೌ ಮಚ್? 25,000. ಆಗ ಕ್ಯಾಶ್ ಎಷ್ಟಾಗುತ್ತೆ? ಗೋ ಫಾರ್ ಡಿಡಕ್ಟಿಂಗ್. 1,65,000 ನಮ್ಮಲ್ಲಿ ಇರುವ ಹಣ, ಕರೆಕ್ಟ್? ಅದರಲ್ಲಿ 25,000 ಹೇಗೂ ಅವನು ವಿಡ್ರಾ ಮಾಡ್ತಾನೆ. ಎಷ್ಟು ಉಳಿತು? 1,40,000 ಈಸ್ ದ ಕ್ಯಾಶ್. ಬ್ಯಾಂಕಲ್ಲಿ ಎಷ್ಟು? ಬ್ಯಾಂಕಲ್ಲಿ ಆ್ಯಸ್ ಇಟ್ ಈಸ್, ಏನು ಚೇಂಜಸ್ ಇಲ್ಲ, ಅದು 5,40,000. ಸ್ಟಾಕ್ ಎಷ್ಟು? 40,000. ಪ್ಲ್ಯಾಂಟ್ ಎಷ್ಟು? 3 lakh. ಫರ್ನಿಚರ್ ಎಷ್ಟು? 1 lakh. ಡೆಟಾರ್ ಎಷ್ಟು? 50,000. ಕರೆಕ್ಟ್? ಈಗ ಔಟ್ಸೈಡರ್ ಲ್ಯಾಬಿಲಿಟಿ ಎಷ್ಟು? ಔಟ್ಸೈಡರ್ ಲ್ಯಾಬಿಲಿಟಿ ನಾವು ಬರ್ಕೊಂಡಿದ್ದೇವೆ 2,85,000. ಏನು ಚೇಂಜಸ್ ಇಲ್ಲ. ಈಗ ನಮ್ಮದು ಕ್ಯಾಪಿಟಲ್ ಇದೆ 9,10,000, ಕರೆಕ್ಟಾ? 9,10,000. ಇದರಲ್ಲಿ ನಾವೀಗ ಡ್ರಾಯಿಂಗ್ಸನ್ನು ಡಿಡಕ್ಟ್ ಮಾಡಬೇಕು. ಡ್ರಾಯಿಂಗ್ಸ್ ಎಷ್ಟು? 25,000. ಸೊ ಜಸ್ಟ್ ಗೋ ಫಾರ್ 9,10,000 minus 25,000. That means how much now you are having? 8,85,000 ಮಾತ್ರ ನಿಮ್ಮ ಹತ್ರ ಇರೋದೀಗ, ಕರೆಕ್ಟಾ? ಸೊ ನಾವು ಕ್ಯಾಲ್ಕುಲೇಟ್ 8,85,000 ಪ್ಲಸ್ 2,85,000. ಈಗ ನಮಗೆ ಸಿಗೋದು 11,70,000. 11,70,000 ಲ್ಯಾಬಿಲಿಟಿ ಸೈಡ್ ಟೋಟಲ್. ಅಸೆಟ್ ಸೈಡ್ ನೋಡಬೇಕಲ್ವಾ? ಸೊ 1,40,000 ಪ್ಲಸ್ 5,40,000 ಆಯಿತಾ? 5,40,000 ಏನು? ಬ್ಯಾಂಕಲ್ಲಿರೋದು. ದೆನ್ 40,000 ಏನು? ಸ್ಟಾಕ್. 3 lakh ಏನು? ಪ್ಲ್ಯಾಂಟ್. 1 lakh ಏನು? ಫರ್ನಿಚರ್. ದೆನ್ 50,000 is what? Debtor. So we are getting tally. So asset side is to 11,70,000. Then liability side also 11,70,000. So now our problem is over. So in this particular problem, what you need to do? You need to understand the transaction. You need to know the effects of the transaction on each and every account. And then you need to write the accounting equation. And you need to make sure that assets are is equal to liabilities plus capital. So this is the problem. If you are having any problem, please ask me.